ಬರೀ ಪ್ರತಿಭಟನೆಗೆ ಸೀಮಿತ, ಪ್ರಾಣವನ್ನಾದರೂ ಬಿಟ್ಟಿವು. ಸಿದ್ದರಾಮಯ್ಯನವರು ಬಿಡಲ್ಲ, ಹೋಗಿ ನಿಮ್ಮ ಮನೇಲಿ ಹೋಗಿ ಕೇಳಿ ಏನಂತಾರೆ ಅಂತ ಹೇಳ್ಬಿಟ್ಟು. ಇನ್ನೊಂದು ಕಡೆಗೆ ಗವರ್ನರ್ ವಿರುದ್ಧ ರಾಜ್ಯಾದ್ಯಂತ ಕಾಂಗ್ರೆಸ್ ಕೂಡ ಹೋರಾಟವನ್ನ ಮಾಡಕ್ಕೆ ಮುಂದಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದೆ ಪ್ರತಿಭಟನೆ. ಎಲ್ಲ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡಲಿದ್ದಾರೆ. ಡಿಸಿಗಳ ಮೂಲಕ ರಾಷ್ಟ್ರಪತಿಗೆ ದೂರನ್ನ ಸಲ್ಲಿಸಲಿದೆ ಕಾಂಗ್ರೆಸ್. ಸೊ ಹಾಗಾಗಿ ಬಹುದೊಡ್ಡ ಹೋರಾಟವನ್ನ ಮಾಡಲಿದ್ದಾರೆ ಇವತ್ತು ಕಾಂಗ್ರೆಸ್ನವರು. ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿಗಳೇ ಸ್ವತಃ ಇದರ ನೇತೃತ್ವವನ್ನು ವಹಿಸಿಕೊಳ್ತಾ ಇದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಇದರ ಪ್ರತಿಭಟನೆ ಆರಂಭವಾಗುತ್ತೆ. ಬೆಂಗಳೂರಿನಲ್ಲೂ ಕೂಡ ಜಿಲ್ಲಾಧಿಕಾರಿಗಳಿಗೆ ಹೋಗಿ ಮನವಿಯನ್ನ ಸಲ್ಲಿಸ್ತಾರೆ, ದೂರನ್ನ ಕೊಡ್ತಾರೆ. ಮನವಿಯಲ್ಲ, ದೂರನ್ನ ಕೊಡ್ತಾರೆ. ರಾಷ್ಟ್ರಪತಿಗಳಿಗೆ ಇದು ಹೋಗಿ ತಲುಪುತ್ತೆ. ಕಾರಣ ಮುಖ್ಯವಾಗಿ ಸಂವಿಧಾನದಲ್ಲಿ ನಮ್ಮ ದೇಶದ ಮೊದಲ ಪ್ರಜೆ ಯಾರು ಅಂತಂದ್ರೆ ಅದು ರಾಷ್ಟ್ರಪತಿಗಳು. ರಾಜ್ಯದ ಮೊದಲ ಪ್ರಜೆ ಯಾರು ಅಂತಂದ್ರೆ ಅದು ರಾಜ್ಯಪಾಲರು. ರಾಜ್ಯಪಾಲರೇ ಹೀಗೆ ನಡ್ಕೊಳ್ತಾ ಇದ್ಮೇಲೆ ನಾವು ಹೇಗಿರಬೇಕು ಇಲ್ಲಿ ಅನ್ನುವಂಥ ಪ್ರಶ್ನೆ ಬರುತ್ತೆ. ಹಾಗಾಗಿ ಅವ್ರು ನಡ್ಕೊಳ್ತಾ ಇರುವಂಥ ರೀತಿ ಸರಿ ಇಲ್ಲ ಅಂತ ಹೇಳಿ ಒಂದು ದೂರನ್ನ ದಾಖಲು ಮಾಡ್ತಾರೆ. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ದೋಸ್ತಿಗಳು ಕಹಳೆಯನ್ನ ಮೊಳಗಿಸ್ತಾ ಇದ್ದಾರೆ. ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ಪ್ರತಿಭಟನೆ ಇವರು ಕೂಡ ಮಾಡ್ತಾ ಇದ್ದಾರೆ. ಇವತ್ತು ವಿಧಾನಸೌಧದ ಗಾಂಧಿ ಪ್ರತಿಮೆಯ ಬಳಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ಬೆಳಿಗ್ಗೆ 11:30ಕ್ಕೆ ಈ ಪ್ರತಿಭಟನೆ ನಡೆಯಲಿದೆ. ವಿಜೇಂದ್ರ ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಲಿದೆ. ಅದರ ಜೊತೆಗೆ ಜೆಡಿಎಸ್ನ ಶಾಸಕರು ಕೂಡ ಅದರಲ್ಲಿ ಭಾಗಿಯಾಗ್ತಾರೆ. ವಿಧಾನಸೌಧದ ಗಾಂಧಿ ಪ್ರತಿಮೆಯ ಮುಂಭಾಗದಲ್ಲಿ ಇವತ್ತು ಇವರ ಪ್ರತಿಭಟನೆ. ರಾಜೀನಾಮೆ ಕೊಡಬೇಕು ಮುಖ್ಯಮಂತ್ರಿಗಳೇ ಅಂತ ಒತ್ತಾಯವನ್ನ ಮಾಡಿ ಈ ಪ್ರತಿಭಟನೆಯನ್ನ ಇವತ್ತು ಹಮ್ಮಿಕೊಂಡಿದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ನವರು.